ನಮಸ್ಕಾರ. ಸೊ ಪ್ರಿಪೋಸಿಷನ್, ವಿ ವರ್ ಡಿಸ್ಕಸಿಂಗ್ ಪ್ರಿಪೋಸಿಷನ್ ಅಬೌಟನ್ನು ಎಲ್ಲಿ ಯೂಸ್ ಮಾಡಬೇಕಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರದ್ದು ಫಸ್ಟ್ ಯೂಸೇಜ್, ಒನ್ ಆಫ್ ದಿ ಯೂಸೇಜ್ ಏನು ಅಂತಂದರೆ ರಿಗಾರ್ಡಿಂಗ್ ಎ ಟಾಪಿಕ್. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಆರ್ ವಿ ಆರ್ ಕನ್ಸರ್ನಿಂಗ್ ಅಬೌಟ್ ಎ ಟಾಪಿಕ್, ನಾವು ಅಬೌಟನ್ನು ಯೂಸ್ ಮಾಡ್ತೀವಿ. ಲೆಟ್ ಅಸ್ ಸಿ ಎಕ್ಸಾಂಪಲ್ ನಂಬರ್ 2 ರಿಗಾರ್ಡಿಂಗ್ ದಿಸ್. 1 ವಿ ಹ್ಯಾವ್ ಆಲ್ರೆಡಿ ಸೀನ್, ದಿಸ್ ಈಸ್ ಎಕ್ಸಾಂಪಲ್ ನಂಬರ್ 2. ಏನಿದು ಅಂದರೆ, ಶಿ ರೋಟ್ ಅ ಬುಕ್ ಅಬೌಟ್ ಹಿಸ್ಟರಿ ಆಫ್ ಸಮ್ XYZ ಅಂತ ಅನ್ಕೊಳ್ಳೋಣ. ಹಿಸ್ಟರಿ ಆಫ್ ಲೆಟ್ಸ್ ಎನಿ ಸಬ್ಜೆಕ್ಟ್, ಬಟ್ ಹಿಯರ್ ಐ ಹ್ಯಾವ್ ಮೆನ್ಷನ್ ಇಟ್ ಆಸ್ XYZ. ಸೊ ಶಿ ರೋಟ್ ಅ ಬುಕ್, ಅವರು ಒಂದು ಬುಕ್ ಬರೆದ್ರು. ಯಾವುದ್ರ ಬಗ್ಗೆ? ಹಿಸ್ಟರಿ ಆಫ್ XYZ ಬಗ್ಗೆ ಅವರು ಒಂದು ಬುಕ್ಕನ್ನು ಬರೆದ್ರು. ಸೊ ಇಟ್ ಈಸ್ ರಿಲೇಟೆಡ್ ಟು ದ ಬುಕ್ ಅಬೌಟ್. ಇಟ್ಸ್ ಅ ಟಾಪಿಕ್ ಅಬೌಟ್ ಅ ಬುಕ್ ಆಫ್ ದ ಆರ್ ದ ಸಬ್ಜೆಕ್ಟ್ ಆಫ್ ಅ ಟಾಪಿಕ್. ಓಕೆ, ಸೊ ಹಿಸ್ಟರಿ ಆಫ್ XYZ ಬಗ್ಗೆ ಅವರು ಒಂದು ಪುಸ್ತಕವನ್ನು ಬರೆದ್ರು ಅನ್ನೋದು ಎಕ್ಸಾಂಪಲ್ ಫಾರ್ ಯೂಸಿಂಗ್ ಎ ಅಬೌಟ್ ಆ್ಯಸ್ ಅ ರಿಗಾರ್ಡಿಂಗ್ ಎ ಟಾಪಿಕ್. ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಈ ಕನ್ನಡದಲ್ಲೂ ನಾವು ಮಾತಾಡ್ತಿರ್ತೀವಿ ಅಬೌಟ್ ವೆದರ್ ಬಗ್ಗೆ, ಮಳೆ ಬಗ್ಗೆ, ಬಿಸಿಲು ಬಗ್ಗೆ ಅಂತ. ಸೊ ಎನಿ ಟಾಪಿಕ್ ಆರ್ ಕನ್ಸರ್ನಿಂಗ್ ಅಬೌಟ್ ಎನಿ ಟಾಪಿಕ್, ವಿ ಯೂಸ್ ದ ವರ್ಡ್ ಕಾಲ್ಡ್ ಅಬೌಟ್ ಆ್ಯಸ್ ಅ ಪ್ರಿಪೋಸಿಷನ್. ಓಕೆ, ಥ್ಯಾಂಕ್ ಯು.